ನಿಮಿಷದಲ್ಲಿ ಕಾಲ ಅವಕಾಶ ಇದೆ. ಲೈನ್ ಅಂತ ಹೊರಗಡೆ ಇರಬೇಕು. ಗುಡ್ ಸರ್ವಿಸ್. ಹೆಡ್ ಶಾಟ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡಿ ನಮ್ಮ ಕಾಲೇಜ್ ಒಳಗೆ ಸ್ಪೋರ್ಟ್ಸ್ ನಡೆದವ ಅನ್ನೋದು ಇದು ಸೆಕೆಂಡ್ ಡೇ ಅದ. ನಿನ್ನೆ ಇವೆಂಟ್ ಇತ್ತು, ಸೊ ಫಂಕ್ಷನ್ ಈ ಥರ ಅದದು. ಇವತ್ತ ಸ್ಪೋರ್ಟ್ಸ್ ಸ್ಟಾರ್ಟ್ ಆತವ. ಇನ್ನೇನು ಸ್ಟಾರ್ಟ್ ಆಗಿ ಔಟ್ಡೋರ್ ಸ್ಟಾರ್ಟ್ ಆತವ ಇವತ್ತು. ಸೊ 9 ಮೇಲೆ ಆಯ್ತು. ಈಗ ನನಗಂತೂ ಕಣ್ಣಿಗೆ ನಿದ್ದಿಲ್ಲ, ಅದಕ್ಕೆ ಹೊಟ್ಟೆ ಎತ್ತರ ಆಗಲಿಗಿತ್ತು. ಎತ್ತರ ಆದರೂ ಎದ್ದಿಳಂಗೆ ಆಗಲಿಗಿತ್ತು. ಅಷ್ಟಾದರೂ ಕಷ್ಟಪಟ್ಟು ಹಂಗೆ ಹಿಂಗೆ ಮಾಡಿ ಎದ್ದು ರೆಡಿಯಾಗೀನಿ. ಈ ಸದ್ದ ಹೋಗ್ಬೇಕು. ಹಸು ಅಂತೂ ಕಂಡಪಟ್ಟೆ ಆಗ್ಯದ. ಯಾಕೋ ಇವತ್ತು ದಿನ ಆಗ್ತಿಲ್ಲ, ಹಸು ಆಗ್ತಿರಲಿಲ್ಲ ನಾಷ್ಟಕ್ಕೆ. ಬಟ್ ಇವತ್ತಂತೂ ಭಾಳ ಹಸು ಆಗ್ಯದ. ಬರೀ ನೋಡಮಂತ ಎಲ್ಲರ ದಾರ್ಯಾಗ ನಾಷ್ಟ ಮಾಡ್ಕೊಂಡ್ರಾಯ್ತು, ಇಲ್ಲಾಂದ್ರೆ ಹಂಗೆ ಹೋದ್ರಾಯ್ತು. ನೋಡಮಂತ ನಾಷ್ಟ ಮಾಡ್ಬೇಕನ್ನ ಭಾಳ ಆಸೆ ಅದ. ಅಂದ್ರೆ ಹಸು ಭಾಳ ಅದ ಅದ್ರಸಲಿಂದ. ಬರೀ ಹೋಗಮಂತೀಗ ಜಸ್ಟ್ ರೆಡಿಯಾಗಿವಲ್ಲಿ. ಈಗ ಹೋಗಿ ಪಟಕ್ನ ನಾಷ್ಟ ಮಾಡ್ಕೊಂಡು ಕಾಲೇಜ್ ಕಡೆ ಹೋದ್ರಾಯ್ತು, ಇಲ್ಲಾಂದ್ರೆ ಅಲ್ಲಿ ಹೋಗಿ ಯಾರಿಗಾದ್ರು ಹಿಡ್ಕೊಂಡು ಹೋಗಿ ನಾಷ್ಟ ಮಾಡಿದ್ರಾಯ್ತು. ಏನೋ ಒಂದು ಮಾಡಮಂತ. ಲೆಟ್ಸ್ ಗೋ ಗೈಸ್. ನಾವು ಸೆಕೆಂಡ್ ಡೇ ನಮ್ಮ ಕಾಲೇಜಿನ ಸ್ಪೋರ್ಟ್ಸಿಂದು. ಇವತ್ತು ಸ್ಪೋರ್ಟ್ಸ್ ಸ್ಟಾರ್ಟ್ ಆಗ್ಯದ. ಇವತ್ತು ಲೇಡೀಸ್ ಹುಡುಗಿಯರ್ದು ಥ್ರೋಬಾಲ್ ಅದ. ಅದಕ್ಕೆ ಎಲ್ಲ 4 ಟೀಮ್ಗಳಿಗೆ ನಿಂದಿರ್ಸಿ ನೋಡೋದು. ನಾ ಇನ್ನೇ ಬಂದೀನಿ, ಇನ್ನೇ ಗೊತ್ತಾಗ್ಯದ ಏನೇನಾಗ್ಯದ ಯಾರಿಗೂ ಗೊತ್ತು. ಬರೀ ಕೇಳೋಂತ ಯಾರಿಗೆ ಟಾಸ್ ಅದ ಸರಿ. ಟಾಸ್ ಆಯ್ತು, ಟಾಸ್ ಆಗಿದೆ. ಇನ್ಮ್ಯಾಗಿನ ಗ್ರೂಪ್ ಲೀಡರ್ಸ್ ಅದು ಕ್ಯಾಪ್ಟನ್ ಕರೆದಾರೆ. ಕರೆಕ್ಟಿಸಿದ ಅವ್ರನ್ನ ಸ್ವಲ್ಪ ಮಾತಾಡಿಸಿ ಲಾಟ್ ಮಾಡ್ತಾರೆ. ಥ್ಯಾಂಕ್ ಯು. ಹಾಂ ರೀ, ಹೇಳಿದ್ರಲ್ಲ ಗೈಸ್. ಇವಾಗ ಯಾವ್ಯಾವ ಟೀಮ್ ಅದ ನಿಮ್ಮದು? ಈಗಲ್ಸ್ ವರ್ಸಸ್ ಡ್ರ್ಯಾಗನ್ಸ್ ಥ್ರೋಬಾಲ್ ಕಾಂಪಿಟೇಷನ್ ಅದು. ಇವಾಗ ಫಸ್ಟ್ ಟೀಮ್ಗಳ್ದವ್ರದ್ದು. ಆ್ಯಂಡ್ ನಮ್ಮ ಟೀಮ್ ಅಂತೂ ಪ್ರಿಪ್ರೇಷನ್ ಮಾಡ್ಕೊಂಡು ನಿಂತಾರ. ಯಾರ್ಯಾರು ಹೆಂಗೆ ಆಡ್ತಾರೆ ಏನೋ ಗೊತ್ತಿಲ್ಲ. ರೆಡ್ ಟೀಮ್ ವರ್ಸಸ್ ಪಿಂಕ್ ಟೀಮ್ ಅನ್ನೋರ್ದು. ಸರ್ ಅವರು ಇವಾಗ ಕರ್ಲಾಕತ್ತಾರೆ ಎಲ್ರಿಗೂ. ಎಲ್ಲೋ ಗಾಯ್ಸ್, ಸಾರಿ. ಯೆಲ್ಲೋ ವರ್ಸಸ್ ರೆಡ್ ಆ್ಯಂಡ್ ಪಿಂಕ್ ವರ್ಸಸ್ ಗ್ರೀನ್. ಬರೀ ಗಾಯ್ಸ್, ಇವಾಗ ಯಾರ್ಯಾರು ಹೆಂಗೆ ಆಡ್ತಾರೆ ನೋಡೋ. ಮತ್ತು ಜಾಸ್ತಿ ತೋರಿಸಲ್ಲ, ಯಾಕೆ ತೋರಿಸ್ತೀನಿ, ಕಂಡಬಿಟ್ಟು ಲಾಂಗ್ ಆಗುತ್ತೆ ವಿಡಿಯೋ. ಸೊ ಜಾಸ್ತಿ ತೋರಿಸಲ್ಲ, ಸ್ವಲ್ಪ ತೋರಿಸ್ತೀನಿ. ಬರೀ ಗಾಯ್ಸ್ ನೋಡ್ರಿ ಗಾಯ್ಸ್, ನಮ್ಮ ಟೀಮ್ದವ್ರಿಗೆ ಸ್ವಲ್ಪ ಕಲಿಸ್ಕೊಡಕತ್ತೀವಿ. ಯಾಕಂದ್ರೆ ಅವ್ರಿಗೆ ಬರ್ತದ, ಆದರೂ ಸ್ವಲ್ಪ ನಮ್ಮ ಕೂಡ ಪ್ರಾಕ್ಟೀಸ್ ಮಾಡಕತ್ತೀವಿ ಅಂತ. ನೋಡ್ರಿ ಅಲ್ಲಿ ನಮ್ಮ ಹೆಣ್ಣು ಹುಲಿಗಳು. ಟಾಸ್ ಅಂತೂ ಆಗ್ಯದ. ಡ್ರ್ಯಾಗನ್ಸ್ ವರ್ಸಸ್ ಈಗಲ್ಸ್ದು. ಮ್ಯಾಮ್ ಇವಾಗ ಏನಂತಾರೆ ಟಾಸ್ ಮಾಡ್ಯಾರ. ಟಾಸ್ ಗೆದ್ದಿದ್ದು ಡ್ರ್ಯಾಗನ್ಸ. ಬರೀ ಇವಾಗ ಅವ್ರು ಆಟ ಹೆಂಗಿರ್ತಂತ ನೋಡಮಂತ. ನಮ್ಮ ಟೈಗರ್ ಮೇಡಮ್ ಅವ್ರು ಇರ್ತಾರೆ ನೋಡ್ರಿ ಅಲ್ಲಿ. ನೋಡ್ರಿ ಗಾಯ್ಸ್, ಮ್ಯಾಚ್ ಅಂತೂ ಸ್ಟಾರ್ಟ್ ಆಗ್ಯದ. ನಾವಂತೂ ಜಾಸ್ತಿ ತೋರಿಸಲ್ಲ, ಯಾಕಂದ್ರೆ ಭಾಳ ನಿಮಿಷದ ಆಗ್ತದ. ಸ್ವಲ್ಪ ಒಂದೆರಡು ಬಾಲ್ ತೋರಿಸ್ತೀನಿ. ಇವ್ರದ್ದು ಬಾಲ್ ಅವ್ರದ್ದು ಬಾಲ್ ಅಷ್ಟೇ. ಆಮೇಲೆ ಯಾರು ವಿನ್ ಆಗ್ಯಾರ ಅಂತ ತೋರಿಸ್ತೀನಿ. ಇಲ್ಲಾಂದ್ರೆ 30-40 ನಿಮಿಷ ಆಗ್ತದೆ. ನೀವಂತೂ ನೋಡಲ್ಲ, ನಾವು ಆಗ್ತದ. ಅದ್ರ ಸಲಿಂದ ಬರೀ ಒಂದು 2 ಬಾಲ್ ತೋರಿಸ್ತೀನಿ ಅಂತ ನೋಡ್ರಿ ಕುಂತು. ಹೊರಗಡೆ ಇರಬೇಕು. ಗುಡ್ ಸರ್ವಿಸ್. ಹೆಡ್ ಶಾಟ್. ಗುಡ್. ಬಿರುಸಿನ ಒಂದು ಸರ್ವಿಸ್, ಉತ್ತಮ ಎಸೆತ. ಡ್ರ್ಯಾಗನ್ ಟೀಮ್ಗೆ ಪಾಯಿಂಟ್ ಹೋಗ್ತಾ ಇದೆ. ಈಗಲ್ಸ್ ಟೀಮ್ನವರು ಉತ್ತಮವಾದಂಥ ಸರ್ವಿಸ್ ಬಿಟ್ಟಿದ್ದಾರೆ. ಪಾಯಿಂಟ್ಸ್ ಟು ಈಗಲ್ಸ್ ಟೀಮ್. ಚಂತನಂತ ವಿಡಿಯೋ ಮಾಡಲ್ಲ, ಯಾಕಂದ್ರೆ ಭಾಳ ಲಾಂಗ್ ಆಗುತ್ತೆ. ಸುಮ್ಮನೆ 4 ಬಾಲ್ ತೊಗೊಂಡಿನಿ ಅಷ್ಟೇ. ನೋಡ್ರಿ ಲಾಸ್ಟಿಗೆ ಯಾರು ಗೆದ್ರು ಯಾರು ಸೋತರು ಅನ್ನೋದು ಹೇಳ್ತೀನಿ ಅಂತ. ಬರೀ ಗಾಯ್ಸ್ 5 ನಿಮಿಷದ ಕಾಲ ಅವಕಾಶ ಇದೆ. ಲೈನ್ ಸ್ಟೇನ್ ವರ್ಸಸ್ ಟೈಗರ್. ನೋಡಿ ಗಾಯ್ಸ್, ಡ್ರ್ಯಾಗನ್ಸ್ ವರ್ಸಸ್ ಈಗಲ್ಸ್ ಒಳಗೆ ಗೆದ್ದಿದ್ದು
ಅದು ವಿನ್ ಆಗಿದ್ರು ಈಗಲ್ಸ್ ಟೀಮ್ ವಿನ್ ಆಗ್ಯದ, ಡ್ರ್ಯಾಗನ್ಸ್ ಟೀಮ್ ಸೋತದ. ಬರುವಂತಿಲ್ಲ ಕ್ರೀಡಾಪಟುಗಳ ತಯಾರಿ ನಡೀತಾ ಇದೆ ಈ ತಂಡದ. ಓಕೆ, ಈ ತಂಡದ ಕೋಚ್ ಆಗಿ ಕೆಲಸ ಮಾಡ್ತಿರುವಂತ ರಾಜು ಸ್ವಲ್ಪ ಏನಾದರೂ ಒಂದು ಅನಿಸಿಕೆ ಹೇಳ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ನಮ್ಮ ಟೀಮಿಗೆ ಹೇಳಬೇಕು ನೋಡಿ. ಉತ್ತಮ ಸರ್ವಿಸ್, ಉತ್ತಮ ಸರ್ವಿಸ್. ಈ ಪಾಯಿಂಟ್ ಅನ್ನು ಅಂಪೈರ್ ಲೈನ್ ಅಂಪೈರ್ಸ್ ಇವರು ನೋಡ್ರಿ ಗಾಯ್ಸ್, ಇವ್ರಿಬ್ರು ಲೈನ್ ಅಂಪೈರ್ಸ್ ನಮ್ಮ ಟೀಮಿಂದ. ಆ್ಯಂಡ್ ಆಚೆ ಕಡೆ ನಮ್ಮ ಟೀಮ್ ಅದ, ಈಚೆ ಕಡೆ ವಿರೋಧಿಗಳ ಟೀಮ್ ಅದ. ಬರೀ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಗೊತ್ತಾಗುತ್ತಾ. ಲಯನ್ಸ್ ವರ್ಸಸ್ ಟೈಗರ್ ನಡೆದದ. ಇವಾಗ ಏನಂತಾರ ಫೈನಲ್ ಮ್ಯಾಚ್ ಇರ್ತದ, ಈಗಲ್ಸ್ ವರ್ಸಸ್ ಲಯನ್ಸ್. ಲಯನ್ ರೀ ಮ್ಯಾಮ್, ಲಯನ್ಸ್ ವರ್ಸಸ್ ಈಗಲ್ ರೀ. ಈಗಲ್ ಮ್ಯಾಮ್. ಬರೀ ಏನಾಗುತ್ತೆ ಅನ್ನೋದು ಆಟ ಶುರುವಾಗಿನ ಗೊತ್ತಾಗುತ್ತಾ. ಬರೀ ಇವಾಗ ಈಗಲ್ಸ್ ವರ್ಸಸ್ ಲಯನ್ಸ್. ಜಸ್ಟ್ ಎಲ್ಲ ಸ್ಪೋರ್ಟ್ಸ್ ಮುಗಿಸೋ ಹೊಂಟಿವಿ. ಎದ್ರ ಸ್ಪೋರ್ಟ್ಸಪ್ಪ ಇದ್ರ ಥ್ರೋಬಾಲ್ದು ಯಾರು ವಿನ್ನಪ್ಪ ಆದ್ರಂದ್ರೆ ನಮ್ಮದು ರನ್ನರಪ್ ಆಯಿತು, ಈಗಲ್ಸ್ ಟೀಮ್ ವಿನ್ ಆಯಿತು. ಸೊ ಬರೀ ಇವಾಗ ಒಂದಿಟ್ಟು ಊಟ ಮಾಡೋಕೆ ಬಂದೀನಿ. ಬೆಳಗ್ಗೆ ನಾಷ್ಟ ಮಾಡ್ಕೊಂತೇಳಿದೆ, ಇಲ್ಲಿವರೆಗೂ ನಾಷ್ಟ ಮಾಡಿಲ್ಲ. ಸೊ ಇವಾಗ ನಾಷ್ಟ ಮಾಡ್ಕೊಂತಿಟ್ಟು ನಾಷ್ಟ ಮಾಡಿಬಿಟ್ಟು ನಿಮ್ಗೆ ಸ್ವಲ್ಪ ಬಾಳೆಕಾಯಿ ಹಸ್ವಾಗ್ಯದ. ಇವಾಗ ಒಂದಿಟ್ಟು ಹೊಟ್ಟೆ ತುಂಬ ನಾಷ್ಟ ಮಾಡೋಣ, ನಾಷ್ಟ ಅಲ್ಲ ಊಟನೇ ಮಾಡೋಣಂತ. ನೋಡಿರಿ ಗಾಯ್ಸ್, ಹಸುವಿನ ಸಿಕ್ಕಾಪಟ್ಟೆ ಮುಂಜಾನೆಯಿಂದ ಏನೂ ತಿಂದಿಲ್ಲ. ಅದ್ರ ಸಲಿಂದ ಬಿಸಿ ಬಿಸಿ ಊಟ ತೊಗೊಂಡಿನಿ. ಇಲ್ಲಿ ಇಲ್ಲಿ ಗೊತ್ತಾರೆ, ಹನ್ನೊಂದು ಮಂದಿ ಕೊಡ್ತಾರೆ ನಮ್ಮ ಹುಡುಗರು, 13 ಕೊಡ್ತಾರೆ. ಈ ಕಡೆ ಒಂದಿಷ್ಟು ಮಂದಿ, ಈ ಕಡೆ ಒಂದಿಷ್ಟು ಮಂದಿ ಹೋಗ್ತೀವಿ. ಭಾಳ ಕೆಟ್ಟ ಹಸುವಾಗ್ಯದ, ಅದಕ್ಕೆ ಸೀದಾ ಬಂದು ಸೊಟ್ಟು ಮಾಡಿಬಿಡ್ತೀವಿ. ಆಮೇಲೆ ಸಿಗ್ತೇವೆ ನಿಮಗೆ. ನೋಡಿರಿ ಗಾಯ್ಸ್, ಇವಾಗ ಜಸ್ಟ್ ಊಟ ಮಾಡ್ಕೊಂಡು ಬಂದ್ವಿ. ಇಲ್ಲೇನೋ ಸರ್ ಇದನ್ನು ರೆಸ್ಟ್ ಮಾಡ್ಸಂತೇಳಿ ಕಳ್ಸ್ಯಾರ ನಮ್ಗೆ. ಸಿಕ್ಕಾಪಟ್ಟೆ ಹೈರಾಣ ಆಗ್ತದ, ಸುಳ್ಳು ಆಗ್ತದಲ್ಲ, ಸಿಕ್ಕಾಪಟ್ಟೆ ಹೈರಾಣ ಆಗ್ತದೆ. ಯಾಕಂದ್ರೆ ಜಿಗಿದಾಡಿವಿ ಮಾಡೀವಿ, ಅಲ್ಲೆಲ್ಲ ಕೆಲಸ ಎಲ್ಲ ನಾವೇ ಮಾಡ್ಬೇಕಲ್ಲ. ಸೊ ಹಿಂಗಾಗಿ ಸಿಕ್ಕಾಪಟ್ಟೆ ಹೈರಾಣ ಆಗ್ತದೆ. ಅಂದ್ರೆ ಏನು ಮಾಡೋಕ್ಕಾಗಲ್ಲ, ಮಾಡಬೇಕು ನಾವೇ. ಇದು ಹೆಂಗಾರ ಮಾಡಿ ಸಕ್ಸಸ್ಫುಲ್ ಮಾಡಬೇಕು ಇದು ಇವೆಂಟ. ಸೃಜನ ಅನ್ನೋ ಸಲುವಾಗಿ ಕಾಯ್ಲಾಗತ್ತೀವಿ. ಇದಿಷ್ಟು ಆಯ್ತಂದ್ರೆ ಮುಗಿದ ಕೆಲಸ. ಇದು ಇವೆಂಟ್ಸ್ಗಳು ಎಂಟ ಸ್ವಲ್ಪ ಜನ ಲಿಸ್ಟ್ ಮಾಡೋದಂತ ಟೈಪ್ ಮಾಡ್ಸೋಕ್ಕೆ ಹೋಗ್ಬೇಕು. ಬರೀ ಇವಾಗ ಸುಮ್ಮನೆ ಕುಂತು ಬೇಸಬೇಕು, ಮೊಕ್ಕೋಬೇಕಾಯ್ತು ಸ್ವಂತವಾಗಿ ಅನ್ನಿಸ್ತೀವಿ. ಚಲೋ ಗೈಸ್, ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಆ್ಯಂಡ್ ಇವಾಗ ಚೆಸ್ ನಡೆದವ. ಅಪೋಸಿಟ್ ಪ್ಲೇಯರ ಚೆಸ್ ಪ್ಲೇಯರ್ ಇವ ಚಾಂಪಿಯನ್ ಅದ. ನೀವು ಗೆದ್ದ ನೋಡ್ರಿ ಇಂಥ ಮಂದಿ ಅದ ನಮ್ಮ ಹತ್ರ. ಗೆಲ್ಲೋದು ಬಿಡ್ರಿ, ಆಡೋಕೆ ಬರಲ್ಲ ಅಂಥವ್ರು ಅದಾರ. ನನಗೂ ಕೂಡ ಬರ್ರಿ ಸ್ವಲ್ಪ ತೋರಿಸ್ತೀನಿ ಆಟ ಯಾವ ಥರ ನಡೆದದ ಅನ್ನೋದು ಒಳಗಡೆ. ಇದು ಆರ್ಗನೈಸರ್ ಅವ್ರು ಏನಂತಾರೆ ಅವ್ರಿಗೆ, ಅವರು ಸರ್ ಗೈಸ್. ಇವಾಗ ನೆಕ್ಸ್ಟ್ ಇನ್ನೊಂದು ಟೀಮ್ ಅದ, ಆ ಕಡೆ ಸೈಡ್ ನೋಡ್ಕೊಂಬಂದಿರಲ್ಲ, ಈ ಕಡೆ ಸೈಡ್ ಚೆಸ್ ನಡೆದವ. ಇಲ್ಲಿ ನಮ್ಮ ರವಿ ಸರ್ ಆ್ಯಂಡ್ ಲಕ್ಷ್ಮೀ ಮೇಡಮ್ ಅವರ ನೇತೃತ್ವದಾಗ ಆಟ ಆಡಕತ್ತಾರ. ಇಲ್ಲಿ ನೋಡ್ರಿ ಆಡಿಯನ್ಸ್ಗಳು ಕೂತಾರ.
ಯಾಕಂದ್ರೆ ಇವತ್ತು ದಾನ್ಲಿ ಮಾಡಪ್ಲಿಲ್ಲ, ದಾನ್ಲಿ ಮಾಡೋ ಗೇಮ್ ಅಲ್ಲಿದು. ಗಾಯ್ಸ್ ಇದಿಷ್ಟು ಆಡ್ತಾರ ಎಲ್ಲ ಫುಲ್ ತೋರಿಸಲ್ಲ ಜಗ್ ಚೀರಾಡಕ್ಕೆ ಬಿಡಲ್ಲ ನನಗೆ. ಹೊರಗೆ ಹೋಗಿ ಮಾತಾಡ್ತಿರ್ತೀರಿ ನಿಮ್ಗೆ ಅಷ್ಟೇ ಇರಿ, ಮಾತಾಡಲ್ಲ ಈಗ, ಹೊರಗೆ ಹೋಗಿ ಮಾತಾಡ್ತೀನಿ. ನೋಡ್ರಿ ಗಾಯ್ಸ್, ಒಳಗಡೆ ಮಾತಾಡಕ್ಕೆ ಬಿಡಲ್ಲ ಯಾರ, ಯಾಕೋ ಏನು ಪಿಲ್ಲಲ್ಲಿಗದ ಅಂಥ ಗೇಮ್ ಇದ್ದಂಗೆ ಕಾಣ್ತದ. ಸೊ ಇವಾಗ ಅವ್ರು ಆಟ ಆಡಲಿ, ಯಾರು ಗೆಲ್ತಾರ ಸೋಲ್ತಾರೆ ನಮಗಂತೂ ಮ್ಯಾಟ್ರ್ ಆಗಲ್ಲ, ಜಸ್ಟ್ ಎಂಜಾಯ್ ಮಾಡಮಂತ ಅಷ್ಟೇ. ಏನು ಮಾತಾಡೋಕೆ ಇಷ್ಟಪಡಲ್ಲ, ಪೂರಾ ಅಂತೂ ತೋರಿಸಲ್ಲ. ಆ್ಯಂಡ್ ಇವರು ನಮ್ಮ ಬಾಯ್ಸಿಗೆ ಒಳಗೆ ದಾನ್ಲಿ ಮಾಡ್ಲಿಕ್ಕೆ ಬಿಡ್ಲಾರ್ಸಲಿಂದ ಒಂದು ಕ್ಯಾರಮ್ ತೊಂದಿಗೆ ಹೊರಗೆ ಕೂತಾರ ನೋಡ್ರಿ ಇಲ್ಲಿ ಆಟ ಆಡ್ಕೋತ. ಬರೀ ಇದಿಷ್ಟು ಮುಗಿಸೋಳಮಂತ. ಆ್ಯಂಡ್ ಡೈಲಿ ಬ್ಲಾಗ್ ಬರ್ತಾ ಇರ್ತಾವೆ. ನಮ್ಮ ಸ್ಪೋರ್ಟ್ಸ್ ಎಷ್ಟು ದಿನ ಇರ್ತಾವಲ್ಲ ಅಷ್ಟು ದಿನ ಡೈಲಿ ಬ್ಲಾಗ್ ಬರ್ತಿರ್ತಾವೆ. ಕುಂತು ಜಸ್ಟ್ ವಾಚ್ ಮಾಡಿರಿ, ಎಂಜಾಯ್ ಮಾಡಿರಿ. ಹಾಯ್ ಬಾಯ್ಸ್, ಕೂತು ಎಂಜಾಯ್ ಮಾಡಿರಿ ಗೈಸ್. ಕಂಟಿನ್ಯೂ ಸ್ಪೋರ್ಟ್ಸ್ ಎಷ್ಟು ದಿನ ಇರ್ತಾವೆ ಅಷ್ಟು ದಿನ ಬ್ಲಾಗ್ಗಳು ಬರ್ತಾ ಇರ್ತಾವೆ. ಡೈಲಿ ಬ್ಲಾಗ್, ಮಿನಿ ಬ್ಲಾಗು ಕೂಡ ಇರ್ತಾವೆ, ಆ್ಯಂಡ್ ಲಾಂಗ್ ವಿಡಿಯೋ ಕೂಡ ಇರ್ತಾವೆ. ಎಂಜಾಯ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಂ ಹೇಳೋದಲ್ಲ, ಅದು ಮಾಡಿರಿ ಮೇನ್, ಯಾರು ಮಾಡೋದಿಲ್ಲ. ನೋಡ್ರಿ ಗಾಯ್ಸ್, ಎಲ್ಲ ಇವೆಂಟ್ ಅಂತೂ ಕಂಪ್ಲೀಟ್ ಆಯಿತು. ಇನ್ನೂ ಅದ ಸಿಕ್ಕಾಪಟ್ಟೆ ಇವೆಂಟ್ಗಳು ಕಂಪ್ಲೀಟ್ ಅಂದ್ರೆ ಚೆಸ್ ಮತ್ತು ವಾಲಿಬಾಲ್, ಥ್ರೋಬಾಲ್ ಕಂಪ್ಲೀಟ್ ಆಗ್ಯದ. ನಮ್ಮ ಬಾಯ್ಸ್ ಲಾಸ್ಟ್ ಎಲ್ಲರೂ ಹೋಗಿಂದ ಎಲ್ಲ ಇವೆಂಟ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಇವಾಗ ಜಸ್ಟ್ ಹೊಂಟ್ರ ನೋಡ್ರಿ. ನಾನು ಇವಾಗ ಸೀದಾ ಮನೆಗೆ ಹೋಗಬೇಕು. ನಿಮಗೇನಾದ್ರೂ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋ ಸಿಮಂತ. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ